ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಪಂಚಭೂತಗಳು ಇದರ ಬಗ್ಗೆ ಇವತ್ತಿನ ದಿನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಪಂಚಭೂತಗಳು ಅಂದರೆ ನೀರು. ನಮ್ಮ ಶರೀರದಲ್ಲಿ 72% ನೀರಿದೆ. ಭೂಮಿ ಮಣ್ಣು 12% ಇದೆ. ವಾಯುತತ್ವ ಇದೆ, ಭೂತತ್ವ ಇದೆ, ಅಗ್ನಿತತ್ವ ಇದೆ. ಇದೆಲ್ಲ ಸೇರಿ ಪಂಚಭೂತ ಅಂತ ಕರೀತಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನಾವು ಈ ಪಂಚಭೂತಗಳಿಗೆ ಮರ್ಯಾದೆ ಕೊಡಬೇಕು ಮತ್ತು ಇದನ್ನು ಯಾವ ಥರ ನಾವು ಜೀವನದಲ್ಲಿ ದಿನನಿತ್ಯ ಉಪಯೋಗಿಸ್ಕೋತೀವಿ ಅನ್ನೋದು ಭಾರಿ ಮುಖ್ಯ ಪ್ರಾಮುಖ್ಯತೆ ಇದೆ. ಸ್ನೇಹಿತರೆ, ನಮ್ಮ ವೇದ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲ ಕಡೆ ದೀಕ್ಷೆ ಇಲ್ಲದೆ ಯಾವುದೇ ವಿಷಯ ತಿಳ್ಕೊಳ್ಳೋದು ಕಷ್ಟ ಸಾಧ್ಯ. ಅದೇ ರೀತಿ ಗುರುವಿನ ಮಾರ್ಗದರ್ಶನ ಇಲ್ಲದೆ ಎಲ್ಲ ವಿಷಯ ತಿಳ್ಕೊಳ್ಳೋದು ಕಷ್ಟ ಸಾಧ್ಯ. ನಮ್ಮ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಇದರಲ್ಲಿ ಈ ಪಂಚಭೂತಗಳು ಅನ್ನೋದು ತುಂಬ ಮೇಜರ್ ರೋಲ್ ಅಂದರೆ ಮಹತ್ವ ಇದೆ. ಸ್ನೇಹಿತರೆ, ನಾವು ಇದರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೋಬೇಕಾದ್ರೆ ತುಂಬ ವೇಳೆ ತಗೊಳ್ಳುತ್ತದೆ. ನಾವು ಕುಡಿಯೋ ನೀರು ನಮ್ಮ ಶರೀರದ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಇದಕ್ಕೆ ಒಂದು ಮರ್ಯಾದೆ ಅಂದು ರೆಸ್ಪೆಕ್ಟ್ ಕೊಟ್ಟು ನೀರಿಗೂ ಒಂದು ಪ್ರಾಣಶಕ್ತಿ ಥರ ಇದೆ. ಅದೇ ರೀತಿ ಭೂಮಿ ತಾಯಿಗೂ ಒಂದು ಶಕ್ತಿ ಇದೆ. ನಾವು ಈ ಭೂಮಿ ತಾಯಿನ ಅಥವಾ ಈ ಭೂಮಿ ತಾಯಿ ಇರ್ಬೋದು ಅಥವಾ ಈ ನೀರಿರ್ಬೋದು ಎಲ್ಲ ದೇವತೆ ರೂಪದಲ್ಲೋ ಅಥವಾ ಶಕ್ತಿ ರೂಪದಲ್ಲಿ ನೋಡುತ್ತೇವೆ. ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ ಎಲ್ಲ ಒಂದು ಪುರುಷ ತತ್ವ ಥರ ಅಥವಾ ಬೇರೆ ಒಂದು ಮನುಷ್ಯನ ಆಕಾರದಲ್ಲಿ ನಾವು ನೋಡ್ತೀವಿ. ಎಲ್ಲ ನದಿಗಳನ್ನು ನಾವು ಶ್ರೀ ಅಂದರೆ ಶಕ್ತಿ ದೇವರ ಅಥವಾ ದೇವತೆ ರೂಪದಲ್ಲಿ ನೋಡುತ್ತೇವೆ. ಭೂತತ್ವನ, ನೀರಿನ ಅಂಶ ಇರುವ ಇದನ್ನು. ಆದರೆ ವಾಯುತತ್ವ, ಆಕಾಶ ತತ್ವ, ಅಗ್ನಿತತ್ವವನ್ನು ಒಂದು ಪುರುಷ ಆಧಾರದ ಮೇಲೆ ವಿಂಗಡಿಸ್ತೀವಿ. ಇದೆಲ್ಲ ತುಂಬ ದೊಡ್ಡ ವಿಷಯ ಸ್ನೇಹಿತರೆ. ನಾವು ಯಾವುದೇ ಒಂದು ವಿಷಯದಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ಈ ಪಂಚಭೂತಗಳು ತುಂಬ ಮಹತ್ವ ಇದೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೋಬೇಕಾಗ್ತದೆ. ಇದು ಹೆಚ್ಚಿನ ವಿಷಯಗಳಿಗೆ ಈ ನಮ್ಮ ಸಬ್ಜೆಕ್ಟ್ನಲ್ಲಿ ಅವಶ್ಯಕತೆ ಇರುವವರು ನನ್ನ ಮೊಬೈಲ್ ನಂಬರಾದ 9448356657 ನಲ್ಲಿ ಭೇಟಿಯಾಗ್ಬೋದು, ಸಂಪರ್ಕಿಸ್ಬೋದು. ನಾವು ಈ ಪಂಚಭೂತಗಳಿಗೆ ನೀರು ಕುಡಿಯಬೇಕಾದ್ರೆ ಮರ್ಯಾದೆ ಕೊಟ್ಟು ಭಕ್ತಿಯಿಂದ ಶ್ರದ್ಧೆ ಕೂತ್ಕೊಂಡು ಕುಡಿಬೇಕು. ಈ ಗಿಡ ಮರ ಬೆಳೆಸಬೇಕು, ಆಕಾಶಕ್ಕೆ ಮರ್ಯಾದೆ ಕೊಡಬೇಕು. ದಿನ ಬೆಳಗಾದರೆ ನಮಸ್ಕಾರ ಮಾಡ್ಕೋಬೇಕು, ಮರ್ಯಾದೆ ಕೊಡಬೇಕು. ಅಗ್ನಿತತ್ವಕ್ಕೆ
ಅದರದೇ ಆದ ಮಹತ್ವ ಇರುವುದರಿಂದ ಮರ್ಯಾದೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ಆಕಾಶ ತತ್ವಕ್ಕೂ ಅಷ್ಟೇ ರೀತಿಯಲ್ಲಿ ಎಲ್ಲ ಈ ಪಂಚಭೂತಗಳನ್ನು ಯಾರು ಶ್ರದ್ಧಾಭಕ್ತಿಯಿಂದ ದಿನನಿತ್ಯ ಆಚರಣೆಯಲ್ಲಿ ತೊಡಗಿಸ್ಕೋತೀವೋ ಅವರ ಕೆಲಸ ಕಾರ್ಯಗಳು ಅಷ್ಟೇ ಸುಸೂತ್ರವಾಗಿ ಮತ್ತು ಯಶಸ್ವಿಯತ್ತ ಅವರ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಇದರ ಬಗ್ಗೆ ಇನ್ನೂ ಕೂಲಂಕಷವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು ಯೂನಿವರ್ಸ್.